ಕಮಲಾಪುರ ಎನ್ನುವ ಒಂದು ಪುಟ್ಟ ಸುಂದರವಾದ ಹಳ್ಳಿ ಇತ್ತು. ಇಲ್ಲಿನ ಜನರು ತುಂಬ ಸಂತೋಷದಿಂದ ಸಹಬಾಳ್ವೆಯಿಂದ ಜೀವನ ನಡೆಸುತ್ತಿದ್ದರು. ಇದೇ ಊರಿನಲ್ಲಿ ರಮೇಶ್ ಮತ್ತು ಸುರೇಶ್ ಎನ್ನುವ ಇಬ್ಬರು ಗೆಳೆಯರಿದ್ದರು. ಇವರಿಬ್ಬರು ತುಂಬ ಸೋಮಾರಿಯಾಗಿದ್ದರು. ಇವರು ಊರಿನಲ್ಲಿರುವ ಮನೆಗಳಲ್ಲಿ ಕಳ್ಳತನ ಮಾಡುತ್ತಿದ್ದರು. ಲೋ ರಮೇಶ್, ಕೈಯಲ್ಲಿ ದುಡ್ಡಿಲ್ಲ, ಈಗೇನು ಮಾಡೋದಂತಾನೆ ಗೊತ್ತಾಗ್ತಿಲ್ಲ. ಯಾರ ಮನೆಗೆ ಹೋಗಿ ಕಳ್ಳತನ ಮಾಡೋದು? ಈ ಊರಲ್ಲಿ ತುಂಬ ದುಡ್ಡಿರೋ ಮನೆ ಯಾರ್ದಿದೆ? ಏನಂದ್ರೆ ನೆನ್ನೆ ರಾಮಪ್ಪ ತುಂಬಾ ಹಣ ತಗೊಂಡು ಹೋಗ್ತಿದ್ದ. ನನ್ ಪ್ರಕಾರ ಹೇಗಾದ್ರೂ ಅವನ್ ಮನೆಗೆ ಹೋದ್ರೆ ಏನಾದ್ರೂ ಬೆಲೆ ಬಾಳೋ ವಸ್ತುನ ತಗೊಂಡ್ ಬರ್ಬೋದು ಎಂದು ಹೇಳಿ ಇಬ್ಬರು ಗೆಳೆಯರು ರಾಮಪ್ಪನ ಮನೆಯ ಹತ್ತಿರ ನಡೆದರು. ರಾಮಪ್ಪನ ಹೆಂಡತಿ ಮನೆಯ ಹೊರಗಡೆ ಕುಳಿತು ಏನೋ ಕೆಲಸ ಮಾಡುತ್ತಿರುವಾಗ ಇವರಿಬ್ಬರೂ ಯಾರಿಗೂ ತಿಳಿಯದಂತೆ ಮನೆಯ ಒಳಗಡೆ ಹೋಗುತ್ತಾರೆ. ರಾಮಪ್ಪ ಆ ಹಣವನ್ನು ಅಲ್ಲೇ ಮಂಚದ ಮೇಲೆ ಇಟ್ಟು ಹೋಗಿದ್ದ. ಅದನ್ನು ನೋಡಿದ ಈ ಇಬ್ಬರು ಕಳ್ಳರು ಅದನ್ನು ತೆಗೆದುಕೊಂಡು ನಿಧಾನವಾಗಿ ಹೊರಡುತ್ತಾರೆ. ಸಂಜೆ ರಾಮಪ್ಪ ಕೆಲಸ ಮುಗಿಸಿ ಮನೆಗ ಕಡೆ ಬರುತ್ತಾನೆ. ಅವನು ಒಳಗೆ ಬಂದಾಗ ಮಂಚದ ಮೇಲೆ ಇಟ್ಟು ಹೋಗಿದ್ದ ಹಣಗಳು ಕಾಣಿಸುವುದಿಲ್ಲ. ಇದರಿಂದ ತುಂಬ ಗಾಬರಿಯಾಗುತ್ತಾನೆ. ಅವನು ಗಾಬರಿಯಿಂದ ತನ್ನ ಹೆಂಡತಿಯನ್ನು ಕರೆಯುತ್ತಾನೆ. ಏ ಸುಮಿತ್ರಾ, ಇಲ್ಬಾ. ಏನ್ರಿ ಅಷ್ಟ್ ಜೋರಾಗಿ ಕೂಗ್ತಾ ಇದ್ದೀರಾ? ಏನಾಯ್ತು? ಇಲ್ಲಿ ನಾನು ಹಣ ಇಟ್ಟು ಹೋಗಿದ್ದೆ ಕಾಣಿಸ್ತಾ ಇಲ್ಲ. ನೀನೇನಾದ್ರೂ ತಗೊಂಡ್ಯಾ? ಇಲ್ಲ, ನಾನ್ ನಿಮ್ ಹಣನ ನೋಡೂ ಇಲ್ಲ, ತೆಗ್ಲೂ ಇಲ್ಲ. ಇಲ್ಲೇ ಇತ್ತಿದ್ನಲ್ಲ, ಹಾಗಾದ್ರೆ ಎಲ್ಲಿ ಹೋಯ್ತು? ಅವನು ಇಡೀ ಮನೆಯನ್ನು ಹುಡುಕುತ್ತಾನೆ. ಎಲ್ಲಿ ಹುಡುಕಿದರೂ ಅವನ ಹಣ ಕಾಣಿಸುವುದಿಲ್ಲ. ಇವರು ಹೀಗೆ ಹಣ, ಚಿನ್ನ, ಬೆಳ್ಳಿ ಮುಂತಾದವುಗಳನ್ನ ಕದಿಯುತ್ತಾ ಸಂತೋಷದಿಂದ ಕಾಲವನ್ನ ಕಳೆಯುತ್ತಾರೆ. ಇವರ ಈ ಕಳ್ಳತನದಿಂದ ಇಡೀ ಊರಿನ ಜನರಿಗೆಲ್ಲ ಊರಿನಲ್ಲಿ ಕಳ್ಳರಿದ್ದಾರೆ ಎನ್ನುವ ವಿಷಯ ಗೊತ್ತಾಗುತ್ತದೆ. ಈ ಊರಲ್ಲಿ ಕಳ್ಳರಿದ್ದಾರಂತೆ. ನೆನ್ನೆ ಲಕ್ಷ್ಮಿಯ ಚಿನ್ನದ ಸರ ಕದ್ದಿದ್ದಾರಂತೆ. ಸೋಮಣ್ಣನ ಮನೆಯಲ್ಲೂ ಕಳ್ಳತನವಾಗಿದೆ ಅಂತಿದ್ದಾರೆ. ಯಾರಾಗಿರ್ಬಹುದು? ಮೊನ್ನೆ ನಮ್ಮ ಮನೇಲಿ ಕೂಡ 10,000 ದುಡ್ಡು ಕಳ್ಳತನವಾಗಿದೆ. ಊರಿನ ಹಿರಿಯರು ಊರಿನ ಜನರನ್ನೆಲ್ಲ ಒಮ್ಮೆಲೆ ಕರೆಸಿ ಕಳ್ಳರನ್ನ ಹಿಡಿಯಲು ಸೂಚನೆಯನ್ನ ಕೊಡುತ್ತಾರೆ. ಯಾರೂ ಭಯಪಡಬೇಕಾಗಿಲ್ಲ. ಆದ ಕಳ್ಳತನ ಎಲ್ಲ ಬಿಡಿ. ಇನ್ನು ಮುಂದೆ ಎಲ್ಲರೂ ಜಾಗ್ರತೆಯಿಂದಿರಿ. ಹಗಲು ರಾತ್ರಿ ಎಲ್ಲರೂ ಜಾಗ್ರತೆಯಿಂದಿರಿ. ನೋಡಿದ ಕೂಡಲೇ ತಕ್ಷಣ ಎಲ್ಲರನ್ನೂ ಕರೆದು ಕಳ್ಳರನ್ನು ಹಿಡಿಯಿರಿ. ಯಾರ ಮೇಲಾದರೂ ಅನುಮಾನ ಬಂದರೆ ತಕ್ಷಣ ನಮಗೆ ಹೇಳಿ. ಇದರಿಂದ ರಮೇಶ ಮತ್ತೆ ಸುರೇಶ ಇಬ್ಬರಿಗೆ ಇನ್ನು ಮುಂದೆ ಊರಿನಲ್ಲಿ ಕಳ್ಳತನ ಮಾಡುವುದು ಕಷ್ಟ ಎನ್ನುವುದು ತಿಳಿಯುತ್ತದೆ. ಏ ಸುರೇಶ, ಊನವ್ರಿಗೆಲ್ಲ ಕಳ್ಳರಿದ್ದಾರೆ ಅನ್ನೋ ವಿಷಯ ಗೊತ್ತಾಗಿದೆ. ಅವ್ರು ತುಂಬಾ ಜಾಗೃತೆಯಿಂದ ಇದ್ದಾರೆ. ಈಗೇನ್ ಮಾಡೋದು? ನಾನು ಅದೇ ಯೋಚಿಸ್ತಾ ಇದ್ದಾನೆ. ಈಗ ಯಾರ ಮನೆಗೆ ಹೋಗಿ ಕದಿಯುವುದು? ನೀನೇ ಏನಾದರೂ ಉಪಾಯ ಹೇಳು. ಈ ಕಳ್ತನ ಮಾಡೋಕೆ ಸಾಧ್ಯನೇ ಇಲ್ಲ. ನಾವೀಗ ಎಲ್ಲಾದ್ರೂ ಕೆಲ್ಸಕ್ಕೆ ಹೋಗಿ ದುಡ್ಡು ಮಾಡುವ, ಬೇರೆ ದಾರಿನೇ ಇಲ್ಲ. ಕೆಲ್ಸಕ್ಕೆಲ್ಲ ನಾನು ಹೋಗಲ್ಲ. ಅದೆಲ್ಲ ಮಾಡೋಕ್ಕೆ ತುಂಬ ಕಷ್ಟ ಆಗ್ತದೆ. ನಾನು ಸುಲಭದಲ್ಲಿ ಹಣ ಮಾಡಬೇಕು. ನೀನೇನೇ ಮಾಡು, ನಾನೆಲ್ಲಾದ್ರೂ ಕೆಲ್ಸ ಹುಡುಕಿ ಹೋಗ್ತೇನೆ ಎಂದು ಹೇಳಿ ರಮೇಶನು ಅಲ್ಲಿಂದ ಹೊರಡುತ್ತಾನೆ. ಅವನು ಮನೆಯವರ ಒಪ್ಪಿಗೆಯನ್ನ ಪಡೆದುಕೊಂಡು ಅಂಗಡಿಯಲ್ಲಿ ಕೆಲಸಕ್ಕೆ ಸೇರಿಕೊಳ್ಳುತ್ತಾನೆ. ರಮೇಶನು ಬೆಳಗ್ಗೆಯಿಂದ ಸಂಜೆಯ ತನಕ ಅಂಗಡಿಯಲ್ಲಿ ಕಷ್ಟಪಟ್ಟು ದುಡಿಯುತ್ತಾನೆ. ಆದರೆ ಸುರೇಶ ಮಾತ್ರ ಯಾವ ಕೆಲಸವನ್ನ ಮಾಡದೆ ಮನೆಯಲ್ಲಿ ತಿನ್ನುತ್ತಾ ಮಲಗುತ್ತಾ ಕಾಲವನ್ನ ಕಳೆಯುತ್ತಿರುತ್ತಾನೆ. ಸ್ವಲ್ಪ ದಿನದ ನಂತರ ರಮೇಶನು ತಾನು ಮಾಡಿದ ಕೆಲಸದಿಂದ ಹಣವನ್ನ ತೆಗೆದುಕೊಳ್ಳುತ್ತಾನೆ. ಇದನ್ನು ದೂರದಿಂದಲೇ ಸುರೇಶನು ನಿಂತು ನೋಡುತ್ತಾನೆ. ರಮೇಶ ಇಷ್ಟೆಲ್ಲ ಹಣ ಮಾಡಿದ್ದಾನಲ್ಲ, ಅವನ್ ಮನೆಗೆ ಹೋದ್ರೆ ಏನಾದ್ರೂ ಸ್ವಲ್ಪ ದುಡ್ಡು ಕತ್ಕೊಂಡು ಬರ್ಬೋದು ಎಂದು ಯೋಚಿಸಿ ಅವನು ರಮೇಶನ ಮನೆಯ ಬಳಿ ಹೋಗುತ್ತಾನೆ. ಮನೆಯಲ್ಲಿ ಯಾರೂ ಇಲ್ಲದನ್ನು ನೋಡಿ ಸುರೇಶನು ಮನೆಯ ಒಳಗೆ ಹೋಗಿ ಕಳ್ಳತನ ಮಾಡುತ್ತಾನೆ. ಹಿಂತಿರುಗಿ ಬರುವಾಗ ರಮೇಶ ಮತ್ತು ಅವನ ತಂದೆ ತಾಯಿಯರು ಅವನನ್ನು ನೋಡಿ ಅವನನ್ನು ಹಿಡಿಯುತ್ತಾರೆ.